ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಪ್ಪ ಮಿನಿಸ್ಟರ್ ಆದ್ರೆ ಮಗ ಏನು ಬೇಕಾದರೂ ಮಾಡಬಹುದಾ? ಕಾನೂನು ರೂಲ್ಸ್ ಅನ್ನೋದು ಕೇವಲ ಸಾಮಾನ್ಯರಿಗೆ ಮಾತ್ರವಾ? ಮಿನಿಸ್ಟರ್ ಮಕ್ಕಳಂದ್ರೆ ಅಧಿಕಾರಿಗಳಿಗೂ ಏನು ಮಾಡೋಕೂ ಆಗೋದಿಲ್ವಾ? ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಜಮೀರ್ ಅಹಮದ್ ಖಾನ್ ವಸತಿ ಸಚಿವ, ಇವರ ಮಗ ಜೈದ್ ಖಾನ್ ಸಿನಿಮಾ ನಟ. ಈಗ ನೀವೇ ಹೇಳಿ, ಈತನ ಅಪ್ಪ ಪ್ರಭಾವಿ ಸಚಿವ ಆದ ಮಾತ್ರಕ್ಕೆ ಮಗ ಏನು ಬೇಕಾದರೂ ಮಾಡಬಹುದಾ? ಸರ್ಕಾರ ಇವರದ್ದೇ ಇದ್ರೆ ದೇಶದ ಕಾನೂನುಗಳು ಇವರಿಗೆ ಅನ್ವಯ ಆಗೋದಿಲ್ವಾ? ರೀಸೆಂಟಾಗಿ ಕಾಂತಾರ ಸಿನಿಮಾ ಶೂಟಿಂಗ್ನ ಒಂದು ವಿವಾದ ಆಗಿತ್ತು. ನಿಮಗೆ ಅದು ಗೊತ್ತಿದೆಯೋ ಇಲ್ವೋ? ಹಾಸನ ಜಿಲ್ಲೆಯ ಹೆರೂರು ಅರಣ್ಯ ಪ್ರದೇಶದಲ್ಲಿ ಕಾಂತಾರ 2 ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ಈ ಸಿನಿಮಾ ಶೂಟಿಂಗ್ನಲ್ಲಿ ಬೆಂಕಿಯದ್ದೊಂದು ಸೀನ್ ಇರುತ್ತೆ, ಜೊತೆಗೆ ಪಟಾಕಿ ಕೂಡ ಹಚ್ಚಬೇಕಾಗಿತ್ತು. ಆ್ಯಕ್ಚುಲಿ ಕಾಂತಾರ 2 ಸಿನಿಮಾದವರು ಶೂಟಿಂಗ್ಗೆ ಅರಣ್ಯ ಅಧಿಕಾರಿಗಳಿಂದ ಅನುಮತಿ ಪಡೆದಿದ್ರು. ಆದರೆ ಅವರು ಗೋಮಾಳದ ಜಾಗದಲ್ಲಿ ಶೂಟಿಂಗ್ಗೆ ಪರ್ಮಿಷನ್ ತಗೊಂಡಿದ್ದು ರಿಸರ್ವ್ ಫಾರೆಸ್ಟ್ನಲ್ಲಿ ಅಲ್ಲ ಅನ್ನೋ ವಿವಾದ ಶುರುವಾಗುತ್ತೆ. ಜೊತೆಗೆ ಪರ್ಮಿಷನ್ಗೂ ಮುನ್ನವೇ ಶೂಟಿಂಗ್ ಸಾಮಗ್ರಿಗಳನ್ನು ಅಲ್ಲಿಗೆ ತಗೊಂಡು ಹೋಗಿ ಇಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಸಿನಿಮಾ ತಂಡದ ಮೇಲೆ ಬರುತ್ತೆ. ಅರಣ್ಯ ಇಲಾಖೆ ಅಂದಮೇಲೆ ಅರಣ್ಯ ರಕ್ಷಣೆ ಮಾಡೋದು ಅವರ ಹಕ್ಕು. ಆ ಕೆಲಸವನ್ನು ಅವತ್ತು ಇಲಾಖೆ ಸರಿಯಾದ ರೀತಿಯಲ್ಲಿ ಮಾಡಿತ್ತು. ದಂಡ ಕೂಡ ವಿಧಿಸಿದ್ರು. 50,000 ರೂಪಾಯಿ ದಂಡವನ್ನು ಅರಣ್ಯ ಇಲಾಖೆ ವಿಧಿಸಿತ್ತು. ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆ ಅಧಿಕಾರಿಗಳು ಸ್ಥಳದ ಪರಿಶೀಲನೆ ಕೂಡ ಮಾಡ್ತಾರೆ. ಆ ನಂತರ ಅರಣ್ಯ ಪ್ರದೇಶದಲ್ಲಿ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅನ್ನೋ ಮಾಹಿತಿ ನೀಡಿದ್ರು. ಗೋಮಾಳದ ಜಾಗದಲ್ಲಿಯೇ ಬೆಂಕಿ ಹಾಕಲಾಗಿತ್ತು ಅನ್ನೋದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳೇ ಹೇಳಿದ್ರು. ಇದಕ್ಕೂ ಸ್ವಲ್ಪ ದಿನದ ಹಿಂದೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ಸ್ವತಃ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವತ್ತು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ರು. ಈಗ ನಂಗೊಂದು ಡೌಟ್, ಅರಣ್ಯ ಇಲಾಖೆ ಈ ಕಾನೂನು ರೂಲ್ಸ್ ಎಲ್ಲ ಮಿನಿಸ್ಟರ್ ಹಾಗೂ ಅವರ ಮಕ್ಕಳಿಗೆ ಅನ್ವಯಿಸೋದಿಲ್ವಾ? ಅವರಿಗೆ ಅಂತಲೇ ಸ್ಪೆಷಲ್ ಆಗಿ ಕಾನೂನು ಏನಾದರೂ ಇದೆಯಾ? ಬನಾರಸ್ ಸಿನಿಮಾ ನಂತರ ಜೈದ್ ಖಾನ್ 2ನೇ ಸಿನಿಮಾ ಮಾಡ್ತಾ ಇದ್ದಾನೆ. ಕಲ್ಟ್ ಅಂತ ಸಿನಿಮಾದ ಹೆಸರು. ಕಳೆದ ಕೆಲ ದಿನಗಳಿಂದ ಕಲ್ಟ್ ಸಿನಿಮಾ ತಂಡ ಹಂಪಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಚಿತ್ರೀಕರಣ ನಡೆಸಿದೆ. ಅದೇ ರೀತಿ ರಂಗಾಪುರ, ಸಾಣಾಪುರ ಕೆರೆ ಭಾಗದಲ್ಲಿ ಚಿತ್ರೀಕರಣಕ್ಕೆ ಸೆಟ್ ಹಾಕಿತ್ತು. ಈ ಸಾಣಾಪುರ ಗ್ರಾಮದಲ್ಲಿ ತುಂಗಾಭದ್ರಾ ನದಿ ಹರಿತಾ ಇದೆ. ನದಿ ದಡದಲ್ಲಿ ಬೆಂಕಿ ಹಚ್ಚಿ ಚಿತ್ರೀಕರಣ ಮಾಡೋಕೆ ಚಿತ್ರತಂಡ ಮುಂದಾಗಿದೆ. ವಿಷಯ ಏನಪ್ಪ ಅಂದರೆ, ಕಲ್ಟ್ ಸಿನಿಮಾ ತಂಡ ಶೂಟಿಂಗಿಗಾಗಿ ಅನುಮತಿಯನ್ನೇ ಪಡೆದೇ ಇರಲಿಲ್ಲ. ಯಾರ ಅನುಮತಿಯೂ ಇಲ್ಲದೆ ಸೆಟ್ ಹಾಕಿ ಶೂಟಿಂಗ್ ನಡೆಸ್ತಾ ಇದ್ರು. ಯಾವ ಅಧಿಕಾರಿಗಳು ಅದನ್ನು ತಡೆಯೋಕೆ ಹೋಗಿರಲಿಲ್ಲ. ಯಾಕಂದರೆ ಆ ಸಿನಿಮಾ ಹೀರೋ ಜೈದ್ ಖಾನ್, ಅವರಪ್ಪ ಜಮೀರ್ ಖಾನ್ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ. ಅಂದರೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾಗೆ ಒಂದು ನ್ಯಾಯ, ಜೈದ್ ಖಾನ್ನ ಕಲ್ಟ್ ಸಿನಿಮಾಗೆ ಬೇರೆ ನ್ಯಾಯ ಏನಾದರೂ ಇದೆಯಾ? ಯಾವಾಗ ಈ ವಿಷಯ ಮಾಧ್ಯಮಗಳಲ್ಲಿ ಬರೋಕೆ ಶುರುವಾಯಿತು, ಆಗ ಅರಣ್ಯ ಇಲಾಖೆ ಎಂಟ್ರಿ ಕೊಡುತ್ತೆ, ಸಿನಿಮಾ ಶೂಟಿಂಗನ್ನು ನಿಲ್ಲಿಸುತ್ತೆ. ಇದು ಈ ರಾಜ್ಯದ ದುರಂತ, ನಮ್ಮನ್ನ ಆಳೋಕೆ ಬಂದವರ ದುರಂತ. ಏನು ಮಾಡಂಗಿಲ್ಲ, ಸಿಎಂ ಸಾಹೇಬರ ಪರಮಾಪ್ತ ಅಲ್ವೇ, ಅನುಭವಿಸಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.